ಅಣ್ಣ, ಅತ್ತಿಗೆ, ಮನೆಯಲ್ಲಿ ಏನು ಮಾಡ್ತಿದ್ರ? ಬೇಗ ಹೊರಗೆ ಬನ್ನಿ, ನಿಮ್ಗೊಂದು ಸಂತೋಷ ವಿಷಯ ಹೇಳಬೇಕು. ಏನಪ್ಪ ಸೋದರದ ಸಂತೋಷದ ಸುದ್ದಿ? ಏನಪ್ಪ ಮೈದುನ ಅದು? ಯಾವುದು ನಿನ್ನ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಂಡಿಲ್ಲ. ಏನು ವಿಷಯ ಅದು? ಅಣ್ಣ, ಅತ್ತಿಗೆ, ನನಗಿಂದು ಒಳ್ಳೆಯ ಸಮಯ ಬಂದೊದಗಿದೆ ಅತ್ತಿಗೆ. ಅದು ಅಲ್ಲದೆ ಅಣ್ಣನಿಗೆ ತಮ್ಮನಾಗಿ, ಅತ್ತಿಗೆಗೆ ಮೈದುನಾಗಿ ಹುಟ್ಟಿದಕ್ಕೂ ಸಾರ್ಥಕ ಆಯಿತು ಈ ನನ್ನ ಜೀವನ. ತೆಗೆದುಕೊಳ್ಳಿ, ಬಾಯಿ ಸಿಹಿ ಮಾಡಿಕೊಳ್ಳಿ. ಆಯ್ತಪ್ಪ ಮೈದುನ, ಈಗಲಾದ್ರೂ ಹೇಳಪ್ಪ, ಅದೇನು ಸಂತೋಷದ ವಿಷಯ ಅಂತ. ನನ್ನ ಮನಸ್ಸು ತಡ್ಕೊಳಕ್ಕಾಗ್ತಾ ಇಲ್ಲ. ತಮ್ಮ, ಭಾಳ ಸಿಹಿ ಮಾಡಿದಿ. ಸಿಹಿ ಸುದ್ದಿ ಅನ್ನೋದು ಏನಂದು ಹೇಳವಲ್ಲೋ? ಅಣ್ಣ, ಅತ್ತಿಗೆ, ಇಷ್ಟು ದಿನ ನನ್ನನ್ನು ಕಷ್ಟಪಟ್ಟು ಓದಿಸಕ್ಕೂ ಸಾರ್ಥಕ ಆಯಿತು. ಅದ್ನ ಅತ್ತಿಗೆ, ಕಷ್ಟಪಟ್ಟು ಓದಿಸಿಕೊ ನನಗೆ ಇಂದು ಎಷ್ಟು ಖುಷಿ ಆಗುತ್ತಿದೆ ಅಂದರೆ, ಇದೇ ಸಂತೋಷದಲ್ಲಿ ನನ್ನ ಅತ್ತಿಗೆ ಬಾಯಿಂದ ಒಂದು ಹಾಡನ್ನು ಕೇಳಬೇಕು ಅನ್ನೋ ಆಸೆ ಆಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವವಂದಾಗಲೆಂತು. ಕಷ್ಟ ಸುಖವೋ ನೈವೋ ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವವಂದಾಗಲೆಂತು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವವಂದಾಗಲೆಂತು. ಕಷ್ಟ ಸುಖವೋ ನೋಡಲಿವೋ, ಕಷ್ಟ ಸುಖವೋ ನೋಡಲಿವೋ ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಈ ಲೋಕವೇ ಒಂದು ಚದುರಂಗವೋ, ಅದರಲ್ಲಿ ನಾವೆಲ್ಲ ನೆಪ ಮಾತ್ರವೋ. ಎದುರಲ್ಲಿ ಪ್ರೀತಿ ಅನುರಾಗ, ಕಾಲದ ಕದರಿಗೆ ನಮ್ಮನ್ನೆತ್ತಿ ಹಿಡಿದು, ಕಲಿಯಾಗಿ ಒಂದು ಮೋಡಿ ಮಾಡಿದೆ. ಲಾ 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 ಈಗಲಾದ್ರೂ ಹೇಳು ಮೈದುನ, ಏನು ವಿಷಯ ಅಂತ. ಅತ್ತಿಗೆ, ನಿಮ್ಮ ಆಸೆಯ ಪ್ರಕಾರ ನಾನು ಏನಾಗಬೇಕಿತ್ತು? ನೀನೊಬ್ಬ ದೊಡ್ಡ ಸರ್ಕಾರಿ ನೌಕರಿ ಸೇರ್ಬೇಕನ್ನೋದೇ ನಮ್ಮ ಆಸೆ ಆಗಿತ್ತು. ಅತ್ತಿಗೆ, ಆ ಆಸೆ ಎಂದು ನೆರವೇರಿತು ಅತ್ತಿಗೆ, ನೆರವೇರಿತು. ಶ್ರೀಧರ, ಏನು ಹೇಳ್ತೀಯಪ್ಪ ನೀನು? ನನಗೂ ಒಂದು ಅರ್ಥವಾಗವಲ್ದು. ಅಣ್ಣ,
ನಿಮ್ಮ ಆಸೆಯಂತೆ ನನಗೆ ಸರ್ಕಾರಿ ನೌಕರಿ ಒದಗಿ ಬಂದಿದೆ ಅಣ್ಣ, ಸರ್ಕಾರಿ ನೌಕರಿ ಒದಗಿ ಬಂದಿದೆ. ಸಂತೋಷವಾಯಿತು ಸೋದರ, ಸಂತೋಷವಾಯಿತು. ಇಂಥ ಸಂತೋಷದ ವಿಷಯವನ್ನು ಹೇಳೋದಕ್ಕಾಗಿ ಇಷ್ಟೊಂದು ಸತಾಯಿಸಿದ ಏನಪ್ಪ ಮೈದುನ? ಅತ್ತಿಗೆ, ನಾನು ನೌಕರಿ ಸೇರಬೇಕೆಂದರೆ ನನ್ನ ತಂದೆ ಕೈಗಳಾದ ಈ ಪೇಪರ್ಗೆ ಸಹಿ ಮಾಡಿಸಿಕೊಂಡು ಬಾ ಎಂದು ಕಳಿಸಿದ್ದಾರೆ. ಆದರೆ ಆ ವಿಧಿಯ ಲಿಖಿತ ಹೇಗಿದೆ ನೋಡೋಣ, ಹೇಗಿದೆ ನೋಡು. ನಾವು ಚಿಕ್ಕನಿಂದಲೇ ತಾಯಿ ತಂದೆಯನ್ನು ಕಳೆದುಕೊಂಡು ತಬ್ಬಲಿಗಳಾದೆವು. ಆದರೆ ಆ ತಾಯಿ ತಂದೆಗಳ ಜಾಗದಲ್ಲಿ ನೀವೇ ಇರುವಾಗ ನೀವೇ ನನ್ನ ತಾಯಿ ತಂದೆಗಳನ್ನ, ನೀವೇ ನನ್ನ ತಂದೆ ತಾಯಿಗಳು. ಶ್ರೀಧರ, ಏನು ಮಾತನಾಡುತ್ತೀಯಪ್ಪ? ನನ್ನ ತಮ್ಮನ ಒಂದು ಜೀವನ ದಾರಿ ಹಿಡಿತಾನಂದ್ರೆ ನಾ ದುನೇನ ಮಾಡಬಹುದು ತಮ್ಮ. ಸೀತಾ ಬಾ, ನನ್ನ ತಮ್ಮ 100 ದಾರಿ ಹಿಡಿತಾನಂದ್ರೆ ನಾವ್ಯಾಕೆ ಬಿಡು, ಸಹಿ ಮಾಡೋಣ ಬಾ. ತಮ್ಮ ಸೋದರ, ಹಣವಂತನಾಗದಿದ್ದರೂ ಗುಣವಂತನಾಗಬೇಕು, ವಿದ್ಯಾವಂತನಾಗದಿದ್ದರೂ ನೀತಿವಂತನಾಗಬೇಕು. ಈ ಭೂತಾಯಿಯನ್ನು ನಂಬಿ ಈ ಮಣ್ಣಿನಲ್ಲಿ ಗುದ್ದಾಡಿ ಚಿನ್ನ ಬೆಳೆ ಬೆಳಿಬೇಕು ತಮ್ಮ, ಚಿನ್ನದ ಬೆಳೆ ಬೆಳಿಬೇಕು. ಆದರೆ ದುಷ್ಟರ ಗುಡ ಕೂಡಿ ಕಸ ಬಳಿಯುವಂತೆ ಆಗಬಾರದು ತಮ್ಮ, ಕಸ ಬಳಿಯುವಂತೆ ಆಗಬಾರದು. ಅಣ್ಣ, ನಿನ್ನ ಆಚಾರ ವಿಚಾರ ನನಗೆ ಬೇಕಿಲ್ಲ. ತಮ್ಮ, ಯಾಕೆ ಈ ರೀತಿ ಮಾತನಾಡುತ್ತಿರುವೆ? ಅಣ್ಣ ಧರ್ಮಣ್ಣ, ಅತ್ತಿಗೆ ಸೀತಮ್ಮ, ಈ ನಿನ್ನ ತಮ್ಮನಾಗಿ ಈ ನಿನ್ನ ಮೈದುನಾಗಿ ಹುಟ್ಟಿದಕ್ಕೂ ಸಾರ್ಥಕಕ್ಕೂ ನನ್ನ ಈ ಜೀವನ. ಯಾಕಪ್ಪ ಹೀಗೆ ಮಾತಾಡ್ತಾ ಇದ್ದೀಯಾ? ನಿಮ್ಮಣ್ಣ ಎಷ್ಟೊಂದು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ನಿನ್ನನ್ನು ಸಾಕಿ ಸಲುವಿ ಜೋಪಾನ ಮಾಡಿದ್ದಾರೆ. ಅವರಿಗೆ ಹೀಗೆಲ್ಲ ಮಾತಾಡಬಾರ್ದಪ್ಪ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಅತ್ತಿಗೆ, ನಿಮ್ಮ ಬುದ್ಧಿವಾದ ನನಗೆ ಬೇಕಿಲ್ಲ. ಈ ಮನೆಯಲ್ಲಿ ಜಾಗವಿಲ್ಲ ಅಷ್ಟೇ. ಶ್ರೀಧರ, ಯಾಕಪ್ಪ ಯಾಕೆ ಈ ರೀತಿ ಮಾತನಾಡುತ್ತಿರುವೆ? ಈ ನಿನ್ನ ಮಾತು ಕೇಳಿದರೆಗೆ ನನಗೆ ಎದೆಯಲ್ಲಿ ಚೂರಿ ಬಡದಂತೆ ಆಗುತ್ತದೆ ತಮ್ಮ, ಚೂರಿ ಬಡದಂತೆ ಆಗುತ್ತದೆ. ನೀನು ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಡ ತಮ್ಮ, ಹಾಕಬೇಡ. ನೀನೇನೇ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ನಿಮ್ಮ ಕಣ್ಣಿಗೆ ಕರಿಗೆ ಕರ್ಣೆ ತೋರಿಸು ಕರ್ಣನೂ ನಾನಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ಜಾಗವಿಲ್ಲ ಅಷ್ಟೇ. ಮೈದುನ, ಎಂತ ಮಾತಾಡ್ತಾ ಇದೀಯಪ್ಪ? ಎಂತ ಮಾತಾಡ್ತಾ ಇದೀಯ ನೀನು? ಮೈದುನ, ಯಾರು ನಿಮ್ಮ ಮೈದುನ? ಮೋಸದಿಂದ ಮನೆ ಬಿಟ್ಟು ಹೊರಗೆ ಹಾಕಿನಲ್ಲ, ಅವನು ನಿಮ್ಮ ಮೈದುನ. ನನಗೆ ಮೋಸ ಮಾಡಿ ಇಡೀ ಆಸ್ತಿಯನ್ನೆಲ್ಲ ಸಮರ್ಥನೆ ಶೈಲಿ ಬರಬೇಕೆಂದುಕೊಂಡಿರಲ್ಲ ನೀವು. ಅದಕ್ಕಾಗಿ ನಿಮ್ಮಿಬ್ಬರ ಕೈಯಿಂದ ಈ ಆಸ್ತಿಗೆ ಸಹಿ ಮಾಡಿಸಿಕೊಂಡು ನಿಮ್ಮಿಬ್ಬರನ್ನು ಬೀದಿ ಬಿಕಾರಿಯಾಗಿ ಮಾಡಿದ್ದೇನೆ. ಈ ಮನೆ ಮೂಲೆ ಮೂಲೆ ಸಹ ನಿಮಗೆ ಜಾಗವಿಲ್ಲ. ಮನೆಯಿಂದ ಆಚೆ. ಶ್ರೀಧರ, ಬೇಡ ತಮ್ಮ, ಬೇಡ. ಚಿಕ್ಕನಿಂದ ನಿನ್ನನ್ನು ಉಣಿಸಿ ತಿನಿಸಿ ಬೆಳೆಸಿದ ಈ ದೇಹವನ್ನು ಹೊರಗೆ ಹಾಕಬೇಡಪ್ಪ, ನಿನ್ನ ಕಾಲಿಗೆ ಬಿದ್ದು. ತೂ ಪಾಪಿ, ಸರಿ ಆಚೆ. ನೀನೆಷ್ಟೇ ಅಂಗಲ ಕರಗುವುದಿಲ್ಲ. ನಡ್ರಿ ಮನೆಯಿಂದ ಆಚೆ.
ಅಪ್ಪ ಅಪ್ಪ ನಾನು ಏಕೆ ಓದುತ್ತಿದ್ಯಾ? ಏ ಕುಣ್ಣೆ ಸರಿ ಆಚೆ. ನಿನಗೇನು ತಿಳಿಯುವುದು? ನೀನಿನ್ನು ಹಾಲು ಕುಡಿಯುವ ಹಸುಗೂಸು. ಶ್ರೀಧರ, ಅದು ಚಿಕ್ಕ ಮಗು ಅಪ್ಪ. ಆ ಚಿಕ್ಕ ಮಗುನನ್ನು ಏಕೆ ತಳತಿ ಶ್ರೀಧರ, ಏಕೆ ತಳತಿ? ಅಯ್ಯೋ ಧ್ರುವಿದೆ, ನನ್ನ ಹಣೆ ಬರದಲ್ಲಿ ಹೀಗೆ ಬರದಂತೆ ಕಾಣುತ್ತದೆ ತಮ್ಮ. ಆದರೆ ಒಂದು ಮಾತು ಹೇಳುತ್ತೇನೆ, ಕೇಳು ಸೋದರ, ಕೇಳು. ಅದೇನು ಹೇಳಬೇಕು ಬೇಗ ಹೇಳಿರಿ, ತೊಲಗಿರಿ ಮನೆಯಿಂದ ಆಚೆ. ತಮ್ಮ, ಚಿಕ್ಕನಿಂದ ಈ ಮನೆಯಲ್ಲಿ ಉಂಡು ತಿಂದು ಮನೆಯಪ್ಪ ಇದು. ಹೋಗು ಮುನ್ನ ಒಂದು ತುತ್ತು ಅನ್ನ ಆದರೂ ಉಂಡು ಹೋಗುತ್ತಪ್ಪ. ಇಲ್ಲನೆ ಬೇಡ ತಮ್ಮ, ನಿನ್ನ ಕಾಲಿಗೆ ಬೀಳುತ್ತೇನೆ. ಮತ್ತೆ ಮತ್ತೆ ಅದೇ ಹೇಳಬೇಕೇನೋ ನಿನಗೆ? ನಡೆ ಈ ಮನೆಯಿಂದ ಆಚೆ. ಬೇಡ ಬೇಡ, ಈ ರೀತಿ ಬೈಬೇಡ, ಹೊಡಿಬೇಡ, ಓದೇ ಬೇಡ. ಬಣ್ಣದನ್ನ ನಿನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸಿ ಇಷ್ಟು ಸಹ ಕಷ್ಟಪಟ್ಟು ಓದಿ ನಿನ್ನ ಸಾಕಿ ಸಲುವಿ ಜೋಪಾನ ಮಾಡಿ ವಿದ್ಯಾಭ್ಯಾಸ ಕೊಟ್ಟು ದೊಡ್ಡ ನೌಕರಿ ಸಿಗುವ ಹಾಗೆ ಮಾಡಿದ್ದಾನೆ. ಆದರೆ ಇವತ್ತು ಈ ನಿಮ್ಮಣ್ಣನಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ, ಸಾರ್ಥಕ ಆಯ್ತಪ್ಪ. ಇಷ್ಟು ದಿವಸ ಅವರು ಕಷ್ಟಪಟ್ಟು ಓದಿಸಿದಕ್ಕೂ ಅವರ ಋಣನ ತೀರಿಸ್ಬಿಟ್ಟೆ ಬೇಜುದ. ಸೀತಾ ಸೀತಾ ಮಾತಿಗೆ ಸೀತಾ ಮಾತಿಗೆ ನೋಡು, ಅದು ಇಸ ತುಂಬಿದ ಸರ್ಪ. ಅದಕ್ಕೆ ಎಷ್ಟೋ ಹಾಲು ಉಣಿಸಿದರೂ ಅದು ಇಸ ಕಾರಲಾರದೆ ಬಿಡೋದಿಲ್ಲ ಸೀತಾ, ಬಿಡೋದಿಲ್ಲ. ಸೀತಾ, ಈ ಮನೆ ಋಣ ನಮ್ಮದು ತೀರಿತು. ನಡೆಯಿರಿ, ಎಲ್ಲಾದರೂ ಹೊರಟ ಹೋಗೋಣ ಕುಮಾರ. ಜನಕನ ಮಾತಾ ಸಿರದಲ್ಲಿ ಜನಿಸಿದ ಅನುಪಮ ರಘುರಾಮ, ತ್ಯಾಗವೇ ನಿಜದ ಮನೆಯಲ್ಲಿ ಬೀರುಕು ಮನಸ್ಸಿಗೆ ಕಿಡುಕು ಎನ್ನುವ ಈ ರೀತಿ ತಿಳಿದರೆ ಸುಖ ಅಣ್ಣ ಅತ್ತಿಗೆ ನಿಲ್ಲಿರಿ. ಈ ಮನೆನೂ ನಂದೇ, ನೀ ಹಾಕೊಂಡಿರು ಬಟ್ಟೆನೂ ನಂದೇ. ಅತ್ತಿಗೆ ನಿಮ್ಮ ಮೈ ಮೇಲಿರುವ ಆಭರಣವೂ ಸಹ ನಂದೇ. ಅದನ್ನು ಇಲ್ಲೇ ಬಿಚ್ಚಿಟ್ಟು ಹೋಗಿ. ಸಿರಿ ಸುಖದೊಳು ಎನಿಸಿ ದೊರೆತನ ದೂರ ಎನಿಸಿ ಚಪಲತೆಯೆಲ್ಲ ತ್ಯಜಿಸಿ ಅರಿವಿನ ದೀಪ ಉಳಿಸಿ ನಡೆದನ ರಾಮ ವಿರಾಜೆ ತಂದೆಯಾನಂದೆಯಾಗಿ ರಾಮನ ಪ್ರೇಮದ ಮೂರ್ತಿ ಸೀತೆಯ ರಾಮನ ಸ್ಮೃತಿ ಭೂಮಿಯ ಗೆದ್ದವ ರಾಜ ಮನದಾಸೆಯ ಗೆದ್ದವ ಪೂಜಾ.